ಮನುವ್ಯಾಧಿ RSSನವರು ಆ ಡಿಸೆಂಬರ್ 6 ಅಯೋಧ್ಯೆಯ ರಾಮ ಮಂದಿರದ ಹೋರಾಟಕ್ಕೆ ಆಯ್ಕೆ ಮಾಡಿಕೊಂಡ್ರು. ಈ ದೇಶದ ಸಂವಿಧಾನವನ್ನ ಕಿತ್ತು ಹಾಕುತ್ತೀವಿ, ಹೊಸಕಿ ಹಾಕ್ತೀವಿ, ಬದಲಾಯಿಸ್ತೀವಿ ಅನ್ನುವಂತಹ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದಾರೆ ಅನ್ನುವಂತಹ ಒಂದು ಮನೋಸ್ಥಿತಿಗೆ ಅವರು ಬಂದಿದ್ದಾರೆ. ಈ ದೇಶದ ಸಂವಿಧಾನವನ್ನು ನೆಲದಲ್ಲಿ ಊತು ಹಾಕಬೇಕು ಅನ್ನೋ ರೀತಿಯಲ್ಲಿ RSSನ ಯಾವ ಒಂದು ಚಿಂತನಾ ಗಂಗಾ ಪುಸ್ತಕದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡಬೇಕು ಅಂತ ಬರೆದಿದ್ದಾರೋ, ಸಂವಿಧಾನ ಬದಲಾವಣೆಯೇ ಅತಿ ಮುಖ್ಯವಾದಂತಹ ಅವರ ವಿಜಯದ ಸಂಕೇತ. ಅದಕ್ಕೋಸ್ಕರ ಈ ವರ್ಷದಿಂದ ಅವರು ಕೈ ಬಿಟ್ಟು RSSನವರು ಕಳೆದ ಸುಮಾರು ಒಂದು 30 ವರ್ಷಗಳಿಂದ ಡಿಸೆಂಬರ್ 6 ವಿಜಯದ ದಿವಸ ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬಂದರು. ಇವತ್ತು ಅದೇ ಡಿಸೆಂಬರ್ 6 ಎಲ್ಲೂ ಕೂಡ ವಿಜಯದ ದಿನ ಅಂತ ಆಚರಣೆ ಮಾಡಿದ ಯಾವುದೇ ಸುದ್ದಿಗಳು ಈ ಕ್ಷಣದವರೆಗೆ ನನ್ನ ಕಿವಿಗೆ ಬಿದ್ದಿಲ್ಲ, ನೋಡಲಿಕ್ಕೆ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಸಿಗಲಿಲ್ಲ. ಈ ವಿಜಯದ ದಿವಸವನ್ನ ಇಲ್ಲಿವರೆಗೆ ಆಚರಣೆ ಮಾಡಿದ್ರು, ಈಗ ಯಾಕೆ ಬಿಟ್ರು ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಈ ಡಿಸೆಂಬರ್ 6 RSSನವರು ಯಾಕೆ ಆ ದಿವಸ ಅಯೋಧ್ಯೆಗೆ ಮುತ್ತಿಗೆ ಹಾಕಿದ್ರು ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂಥ ಒಂದು ಸಂಗತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 6 ಅವರು ಸ್ವರ್ಗಸ್ಥರಾದರು. ಆ ಡಿಸೆಂಬರ್ 6 ಅವರ ಪುಣ್ಯತಿಥಿ ಇಡೀ ದೇಶದ ಜನತೆಗೆ ತಲುಪುತ್ತೆ. ಅಂದರೆ ಪುಣ್ಯತಿಥಿಯ ವಿಚಾರ ವಿನಿಮಯ ಆದಂಥ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರುವಂತಹ ಸಂವಿಧಾನ, ಆ ಸಂವಿಧಾನದಿಂದಾಗಿ ಈ ದೇಶದ ಶೈಕ್ಷಣಿಕ ಮತ್ತು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ದೀನ ದಲಿತ ಬಂಧುಗಳ ಏಳಿಗೆಯ ಈ ವಿಚಾರ ಮತ್ತೆ 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 ಜನಮನವನ್ನು ಕಲಕುತ್ತೆ, ಜನಮನವನ್ನು ತಲುಪುತ್ತೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡಂತಹ ಮನುವ್ಯಾಧಿ RSSನವರು ಆ ಡಿಸೆಂಬರ್ 6 ಅಯೋಧ್ಯೆಯ ರಾಮ ಮಂದಿರದ ಹೋರಾಟಕ್ಕೆ ಆಯ್ಕೆ ಮಾಡಿಕೊಂಡ್ರು. ಆ ದಿವಸ ಅಲ್ಲಿದ್ದಂತಹ ಆ ಕಟ್ಟಡವನ್ನು ಒಡೆದು ಹಾಕಿ ಅಲ್ಲಿ ಒಂದು ತಾತ್ಕಾಲಿಕ ರಾಮ ಮಂದಿರವನ್ನು ನಿರ್ಮಾಣ ಮಾಡುವುದರ ಮೂಲಕ ಅದನ್ನು ವಿಜಯದ ದಿವಸ ಅಂತ ಆಚರಣೆ ಮಾಡ್ತಾ ಬಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನು ಬದಲಾಯಿಸಿಯೇ ತೀರ್ತೀವಿ, ಬದಲಾಯಿಸಲಿಕ್ಕೆ ನಾವು ಬಂದಿರೋದು ಅಂತಹ ಹೇಳಿದಂತಹ BJPಯ ಸಂಸದರ ಹೇಳಿಕೆಗಳು ಒಂದು ಭಾಗ. ಆ ವಿಚಾರ ಸಂಸತ್ನಲ್ಲೂ ಕೂಡ ಪ್ರತಿಧ್ವನಿಸಿತ್ತು. ಇದು ಎರಡನೇ ಭಾಗ. ಇದಾದ ನಂತರ ಇದೇ ಕಾರಣಕ್ಕಾಗಿ BJPಯವರ ಕಾರಣದಿಂದಾಗಿ ಇಡೀ ದೇಶದಲ್ಲಿ ಸಂವಿಧಾನದ ಬದಲಾವಣೆಯ ಚರ್ಚೆ ಹುಟ್ಟುಹಾಕಿ BJPಯ ಅವಸಾನಕ್ಕೆ ಅಥವಾ ಅವರ ಸೋಲಿಗೆ ಕಾರಣ ಆಗಿದ್ದು ಇದು ಎರಡನೇ ಭಾಗ. ಈಗ ಅದರ ಮುಂದುವರೆದ ಭಾಗವಾಗಿ ಯಾವ ಒಂದು ರಾಮ ಮಂದಿರದ ಹೋರಾಟವನ್ನು ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡಿದ್ರು ಅಂತಹ ಪೇಜಾವರ ಶ್ರೀಗಳು ಅವರಿವತ್ತು ಹೇಳ್ತಾ ಇದ್ದಾರೆ, ನಮಗೆ ಈ ದೇಶದಲ್ಲಿ ಗೌರವಿಸುವಂತಹ, ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ನಮಗೆ ಬೇಕಿದೆ, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೋಗಿ ರಾಜ್ಯಪಾಲರಿಗೆ ತಮ್ಮ ಮನವಿಯನ್ನು ಕೊಡ್ತಾರೆ. ಅಂದರೆ ಈ ದೇಶದ ಮನುವ್ಯಾಧಿಗಳು ಈ ದೇಶದ ಸಂವಿಧಾನವನ್ನು ಕಿತ್ತು ಹಾಕುತ್ತೀವಿ, ಹೊಸಕಿ ಹಾಕ್ತೀವಿ, ಬದಲಾಯಿಸ್ತೀವಿ ಅನ್ನುವಂತಹ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದಾರೆ ಅನ್ನುವಂತಹ ಒಂದು ಮನೋಸ್ಥಿತಿಗೆ ಅವರು ಬಂದಿದ್ದಾರೆ. ಅದೇ ಕಾರಣಕ್ಕೆ ಈ ವರ್ಷ ಅವರು ವಿಜಯದ ದಿವಸ ಆಚರಣೆ ಮಾಡಲಿಲ್ಲ. ಅದಕ್ಕೆ ಬದಲಿಯಾಗಿ ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನುವಂತಹ ಆಗ್ರಹವನ್ನು, ಹೋರಾಟವನ್ನು ಕೈಗೆ ತಗೊಂಡಿದ್ದಾರೆ. ಇದು ಎರಡನೇ ರೀತಿಯ ಹೋರಾಟ ಅನ್ನುವಂಥದ್ದು ಈ ದೇಶದ ಜನ ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಇಲ್ಲಿಯವರೆಗೆ ನಡೆದಂತಹ ಹೋರಾಟಗಳಿಗಿಂತಲೂ ಇನ್ನು ಮುಂದೆ ಆಗುವಂತಹ ಹೋರಾಟವೇ ಅತ್ಯಂತ ಮುಖ್ಯವಾದದ್ದಿದೆ. ಅಂದರೆ ಈ ದೇಶದ ಸಂವಿಧಾನವನ್ನು ನೆಲದಲ್ಲಿ ಊತು ಹಾಕಬೇಕು ಅನ್ನೋ ರೀತಿಯಲ್ಲಿ RSSನ ಯಾವ ಒಂದು ಚಿಂತನಾ ಗಂಗಾ ಪುಸ್ತಕದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡಬೇಕು ಅಂತ ಬರೆದಿದ್ದಾರೋ ಅಂತಹ RSSನ ವಿಚಾರಧಾರೆಯಲ್ಲಿ ಇವತ್ತು ಮನುವಾದವನ್ನು ಸಂವಿಧಾನದ ಮೂಲಕ ಆಚರಣೆಗೆ ತರಬೇಕು ಅಂತ ಹೊರಟಿದ್ದಾರೆ.
ಅದೇ ಹಿನ್ನೆಲೆಯಲ್ಲಿ ಈ ರಾಜ್ಯದ ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಬದಲಾಯಿಸ್ತಾ ಇದ್ದಾರೆ. ಈಗಾಗಲೇ ಎಷ್ಟೋ ಕೂಡ ಬದಲಾವಣೆ ಆಗೋಗಿದೆ. ಇಂತಹ ಒಂದು ಕಾಲಘಟ್ಟದಲ್ಲಿ ಸಂವಿಧಾನ ಬದಲಾವಣೆಯೇ ಅತಿ ಮುಖ್ಯವಾದಂತಹ ಅವರ ವಿಜಯದ ಸಂಕೇತ. ಅದಕ್ಕೋಸ್ಕರ ಈ ವರ್ಷದಿಂದ ಅವರು ಕೈ ಬಿಟ್ಟು, ಈಗಾಗಲೇ ನಾವು ರಾಮ ಮಂದಿರ ಕಟ್ಬಿಟ್ಟಿದ್ದೀವಿ, ಇನ್ನು ಮುಂದೆ ಬಾಕಿ ಇರುವಂಥದ್ದು ಒಂದೇ, ಅದು ಸಂವಿಧಾನ ಬದಲಾವಣೆ ಅನ್ನೋಂಥ ದಿಕ್ಕಿನಲ್ಲಿ ರಾಮನ ಹೆಸರಿನಲ್ಲಿ, ಹಿಂದುತ್ವದ ಸಂಘಟಿತ ಶಕ್ತಿಯ ಹೆಸರಿನಲ್ಲಿ ಹಿಂದೂ ಮುಸ್ಲಿಂ ಜಾತಿ ಮತ ಭೇದ ಇದನ್ನು ಹುಟ್ಟುಹಾಕಿ ದೇಶದಲ್ಲಿ ಅಶಾಂತಿಯನ್ನು ಮೂಡುವಂತಹ ಎಲ್ಲ ಸಾಧ್ಯತೆಗಳು ಇನ್ನು ಹೆಚ್ಚಾಗುವ ಎಲ್ಲ ಲಕ್ಷಣಗಳು ಇವೆ. ಆದ್ದರಿಂದ ಈ ಸಂಘ ಪರಿವಾರದವರು ಹೇಳ್ತಾ ಇದ್ದಂತಹ ಆ ವಿಜಯದ ದಿವಸ ಅದು ಮುಂದೆ ಬೇರೆ ರೀತಿಯಲ್ಲಿ ಮಾರ್ಪಾಟಾಗುತ್ತೆ. ಸಂವಿಧಾನವನ್ನು ಬರೆದಂತಹ ಅಂಬೇಡ್ಕರ್ ಅವರ ಹೆಸರನ್ನು ಮರೆಮಾಚಲು ಅಥವಾ ಅವರ ಹೆಸರು ಇಲ್ಲದಂತೆ ಇತಿಹಾಸದಲ್ಲಿ ಇಲ್ಲದಂತೆ ಮಾಡುವ ಜೊತೆಗೆ ಸಂವಿಧಾನವನ್ನು ಬದಲಾಯಿಸುವ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಹೋರಾಟಕ್ಕೆ ಸಿದ್ಧ ಆಗಬೇಕು. ಅವರ ಆ ವಿಜಯವನ್ನು ಧಿಕ್ಕರಿಸಿ ಅವರಿಗೆ ಬುದ್ಧಿ ಕಲಿಸಬೇಕಾದಂಥ ಅವಶ್ಯಕತೆಗಳಿದೆ. ಅದಕ್ಕೆ ನಾವು ತಯಾರಾಗಬೇಕು. ಆ ಹಿನ್ನೆಲೆಯಿಂದ ಇವತ್ತು ನಾವೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ಯಾವ ಒಂದು ಬಾಬಾ ಸಾಹೇಬರು ಹೇಳಿದ್ರು, ನಾನು ಈ ದೇಶದ ಸಮಾಜದ ನಿರ್ಮಾಣಕ್ಕೆ ಒಂದು ರಥವನ್ನು ಹೇಳ್ಕೊಂಡು ಬಂದಿದ್ದೀನಿ. ಈ ದೇಶದ ಎಲ್ಲ ಪ್ರಜೆಗಳು ಸರಿ ಸಮಾನರು, ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನೋಂತಹ ಈ ಒಂದು ಸಾಮಾಜಿಕ ರಥವನ್ನು, ರಾಷ್ಟ್ರ ರಥವನ್ನು ಹೇಳ್ಕೊಂಬಂದಿದ್ದಾರೋ ಆ ರಥವನ್ನು ಸಾಧ್ಯವಾದಷ್ಟು ಮುಂದೆ ಕೊಂಡೊಯ್ಯಿರಿ. ಆದರೆ ಯಾವುದೇ ಕಾರಣಕ್ಕೆ ಹಿಂದೆ ಹೋಗಲಿಕ್ಕೆ ಬಿಡಬೇಡಿ ಅಂತ ಹೇಳಿದಂತಹ ಬಾಬಾ ಸಾಹೇಬರ ಆ ಮಾತುಗಳನ್ನು ನಾವು ನೆನಪು ಮಾಡಿಕೊಂಡು ಆ ಸಂವಿಧಾನದ ರಥವನ್ನು ನಾವು ಮುಂದೆ ಕೊಂಡೊಯ್ಯುವಂಥ ಅವಶ್ಯಕತೆ ಇದೆ. ಅದಕ್ಕೆಲ್ಲರೂ ನಾವು ಸಿದ್ಧರಾಗಬೇಕು, ಬದ್ಧರಾಗಬೇಕು.